ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಒಂದೇ ಥರದ ಬ್ರೇಕ್ಫಾಸ್ಟ್ ಏನು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಉದ್ದಿನ ಬೇಳೆಯನ್ನು ತೊಗೊಂಡಿನಿ ರೀ. ಉದ್ದಿನ ಕಾಳನ್ನಾದರೂ ತೊಗೋಬೋದು. ನಾನು ಇದನ್ನು 2 ಅವರ್ ನೆನೆಸ್ಬಿಟ್ಟು ತೊಗೊಂಡಿನಿ ರೀ. ಈಗ ಈ ಉದ್ದಿನ ಬೇಳೆ ಚೆನ್ನಾಗಿ ನೆಂದವು ಮತ್ತು ಇದರೊಳಗೆ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ. ನೋಡಿ, ಆ ಬೇಳೆಯನ್ನು ನೆನೆ ಹಾಕಿದ್ದಲ್ಲ ಮತ್ತು ನೆನೆ ಹಾಕೋ ಮುಂದೆ ಬೇಳೆಯನ್ನು ತೊಳೆದು ಬಿಟ್ಟು ನೆನೆ ಹಾಕಿನಿ ರೀ. ಆ ನೀರನ್ನು ಏನು ಮಾಡಿದ್ದೀನಿ ಎಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. 2 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಶುಂಠಿ, ಒಂದು ಅರ್ಧ ಸ್ಪೂನಾಗಷ್ಟೇ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಾಗಷ್ಟೇ ಜೀರಿಗೆ, 1 ಸ್ಪೂನಾಗಷ್ಟು ಕಸೂರಿ ಮೆಂತಿ, 1 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ನೀರು ಹಾಕ್ತೇನೆ ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ರೀ. ನೋಡಿ, ನೀರು ಹಾಕ್ತೇನೆ ಗ್ರೈಂಡ್ ಮಾಡೀನಿ ರೀ. ಉದ್ದಿನ ಬೇಳೆ ಆಲ್ರೆಡಿನೇ ತುಂಬಾ ಜಿಗಿಟ್ಟಿರ್ತದೆ. ಅದು ನೋಡಿ, ತುಂಬ ಜಿಗಿ ಇರ್ತದೆ. ನೋಡಿ, ಈ ರೀತಿ ಸ್ವಲ್ಪ ಬೇಳೆ ಹತ್ತಬೇಕು. ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡಿನಿ. ನೀರು ಹಾಕ್ದೇನೆ ಗ್ರೈಂಡ್ ಮಾಡ್ಕೋಬೇಕ್ರಿ ಇದನ್ನು. ಆಮೇಲೆ ಬೇಳೆ ಒಳಗಿಂದನೂ ಕಂಪ್ಲೀಟಾಗಿ ನೀರು ತೆಗೆದುಬಿಟ್ಟೇ ತೊಗೋಬೇಕ್ರಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 2 ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಇದಕ್ಕೆ ಅರ್ಧ ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ ರೀ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಸಣ್ಣ ರವೆಯನ್ನು ಮಿಕ್ಸಿಗೆ ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, 2 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪನೂ ಹಾಕ್ಬೋದು. ಈಗ ಉದ್ದಿನ ಬೇಳೆ ಏನು ಪೇಸ್ಟ್ ಮಾಡ್ಕೊಂಡಿನಲ್ರಿ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ನೀರು ಹಾಕ್ತೇನೆ ತರಿಯಾಗಿನೇ ಗ್ರೈಂಡ್ ಮಾಡಿನೇ ತೊಗೋಬೇಕ್ರಿ ಇದನ್ನು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಆ ಉದ್ದಿನ ಬೇಳೆ ಎಲ್ಲ ಹಿಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಆಗಲಿ ರೀ. ಇದಕ್ಕೀಗ ಸ್ವಲ್ಪ ಅದೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸಿ ತೊಗೋಬೇಕ್ರಿ. ಚಪಾತಿ ಥರ ಸಾಫ್ಟ್ ಅಲ್ಲ, ಗಟ್ಟಿಯಾಗಿನೇ ಕಲಿಸ್ಬೇಕ್ರಿ. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ನೀರನ್ನು ಹಾಕಿ ಕಲಿಸ್ರಿ. ಒಮ್ಮೆಲೆ ನೀರನ್ನು ಹಾಕ್ಬೇಡ. ನೋಡಿ, ಈ ರೀತಿ ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತೊಗೋಬೇಕ್ರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿಡ್ತೀನಿ ರೀ. ಇದನ್ನು ಮುಚ್ಚಿ ತೆಗೆದಿಡ್ತೀನಿ. ಒಂದು 10 ನಿಮಿಷ ಹಿಟ್ಟು ಇದು ಚೆನ್ನಾಗಿ ನೆನಿಲ್ರಿ. ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಪಲ್ಯವನ್ನು ಮಾಡ್ತಾಯಿದ್ದೀನಿ. ನಾನು ಆಲೂಗಡ್ಡೆ ಪಲ್ಯನೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಇಲ್ಲಾರ್ದೇ ಮಾಡ್ತಾಯಿದ್ದೀನಿ ರೀ. ಈಗ ಪ್ಯಾನ್ಗೆ ನಾನು 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಾಗಷ್ಟೇ ಸೊಂಪನ್ನು ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರ್ತದೆ ಹಾಕ್ರಿ. 1 ಒಣ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗನ್ನು ಹಾಕ್ತೀನಿ ರೀ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಇದನ್ನು ಫ್ರೈ ಮಾಡ್ಕೊತೀನಿ ರೀ. ಮತ್ತು ಹಿಂಗೆ ಏನಾಗ್ತದೆ, ಬೇಗನೆ ಸೀದ್ ಹೋಗ್ತದೆ. ನೋಡಿ, ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಇರಲಾರ್ದೇ ನಾನು ಆಲೂ ಪಲ್ಯನ ಮಾಡ್ತಾಯಿದ್ದೀನಿ. 1 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಈ ಹಸಿಮೆಣ್ಸಿನ್ಕಾಯಿ ಬೇಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು. ಸ್ವಲ್ಪ ಹಸಿ ಶುಂಠಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ತುರಿದ್ಬಿಟ್ಟು ಹಾಕ್ಬೋದು. ಇನ್ನೊಂದು ಅರ್ಧ ಸ್ಪೂನಾಗಷ್ಟು ಕಸೂರಿ ಮೆಂತಿನ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ತೀನಿ. ಹಸಿ ಶುಂಠಿ ಅದು ಸ್ವಲ್ಪನೇ ಹಸಿ ವಾಸನೆ ಹೋಗೋವರೆಗೂ ಬೇಯಿದ್ರೆ ಸಾಕ್ರಿ. ನೋಡಿ, ಇದಕ್ಕೆ ನಾನಿಲ್ಲಿ 1 ಸ್ಪೂನಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಇದರಿಂದ ಏನಾಗ್ತೈತೆ ಅಂದ್ರೆ ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಾಗ್ತದೆ ರೀ. ನೋಡಿ, ಇದನ್ನು ಆ ಎಣ್ಣೆ ಒಳಗನೆ ಏನು ಮಾಡ್ಕೋಬೇಕ್ರಿ, ಫ್ರೈ ಮಾಡ್ಕೋಬೇಕು. ಆ ಹಸಿ ವಾಸನೆ ಹೋಗೋವರೆಗೂ ಆ ಕಡಲೆ ಹಿಟ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಹುರಿಬೇಕ್ರಿ. ಅದು 1 ಸ್ಪೂನಾಗಷ್ಟೇ ಆಗೇನಿ ರೀ, ಭಾಳದೂ ಹಾಕಬೇಡ್ರಿ. ಇದಕ್ಕೊಂದು ಸ್ವಲ್ಪ ಅರಿಶಿನ, ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಇದ್ರ ತಕ್ಕಂಗೆ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಮಾಡ್ತಿದ್ರಂದ್ರೆ ಈ ಮಸಾಲೆಗಳನ್ನ ಎಲ್ಲ ಏನು ಮಾಡಿರಿ, ಡಬಲ್ ಆಗಿ ಹಾಕೋರಿ. ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ. ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರೂ ಸೀದ್ ಹೋಗ್ತೈತಿ. ಇಲ್ಲಿ 1 ಟೊಮ್ಯಾಟೋನ ರುಬ್ಬಿ ಹಾಕ್ತಾಯಿದ್ದೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು ಅಥವಾ ತುರಿದ್ಬಿಟ್ಟು ಹಾಕ್ಬೋದು. ನೀವು ಟೊಮ್ಯಾಟೊ ಇಲ್ಲಂದ್ರೂ ಮಾಡ್ಬೋದು ರೀ. ನಾನು ಅದನ್ನು ಮುಂದೆ ಹೇಳ್ತೀನಿ. ಈಗ ಆ ಟೊಮ್ಯಾಟೊನು ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ, ಹಾಗೇ 1 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಮತ್ತು ಮುಚ್ಚಿ ಲೋ ಫ್ಲೇಮ್ನಲ್ಲಿಟ್ಟನು ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಟೊಮ್ಯಾಟೊ ಹಸಿ ವಾಸನೆ ಇರಬಾರ್ದು. ಚೆನ್ನಾಗಿ ಬೇಯ್ದ್ರೆ ಗ್ರೇವಿ ಟೇಸ್ಟ್ ಚೆನ್ನಾಗಾಗ್ತೈತಿ. ನೋಡಿ, ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನಾಗಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟೇ ಗರಂ ಮಸಾಲನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ನಾನು ಕಡಿಮೆ ಪ್ರಮಾಣದಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ಅಂತ ಇಷ್ಟಿಷ್ಟೇ ಹಾಕ್ತೀನಿ. ನೀವು ಜಾಸ್ತಿ ಮಾಡೋರಿದ್ರೆ ಎಲ್ಲ ಮಸಾಲೆನ ಏನು ಮಾಡಿರಿ, ಡಬಲ್ ಆಗಿ ಹಾಕಿರಿ. ನೋಡಿ, ಇಲ್ಲಿ ನಾನೇ 1 ಸಣ್ಣ ಸ್ಪೂನಿಂದನೇ 1 ಸ್ಪೂನಾಗಷ್ಟು ಆಮ್ಚೂರು ಪೌಡ್ರನ್ನ ಹಾಕ್ತಾಯಿದ್ದೀನಿ ಹುಳಿಗಾಗಿ. ಇನ್ನೊಂದು ಸ್ವಲ್ಪ ಇಲ್ಲ ನಮ್ಮ ಕಡೆ ಟೊಮೆಟೊ ಇಲ್ಲ ಅಂದ್ರೆ ನೀವು ಇದನ್ನು ಜಾಸ್ತಿ ಹಾಕಿರಿ, ಅಂದರೆ ಡಬಲ್ ಹಾಕಿರಿ. ಆವಾಗ ಟೊಮೆಟೊ ಇಲ್ದನೂ ಇದನ್ನು ಮಾಡ್ಬೋದು. ಇಲ್ಲಿ ಸಣ್ಣ 2 ಆಲೂಗಡ್ಡೆನ ಕುದಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಈಗೆಲ್ಲ ಮಸಾಲೆ ಜೊತೆ ಆಲೂಗಡ್ಡೆಯನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇನ್ನೊಂದು ಸ್ವಲ್ಪ ಕಸೂರಿ ಮೆಂತಿ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಹಾಕ್ತಾಯಿದ್ದೀನಿ ರೀ ನಾನು. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ.
ನಾನು 2 ಆಲೂಗಡ್ಡೆದ ಪಲ್ಯಕ್ಕೆ ಇಷ್ಟಿಷ್ಟೇ ಮಸಾಲೆ ಹಾಕಿದ್ದೀನಿ. ನೀವು ಜಾಸ್ತಿ ಇದ್ರೆ ಎಲ್ಲ ಡಬಲ್ ಹಾಕೋರಿ. ಈಗ ನೀರನ್ನು ನೋಡಿರಿ ಗ್ರೇವಿ. ಈಗ ಕಡಲೆ ಹಿಟ್ಟದಿಂದ ಗ್ರೇವಿನೂ ಇದೇನಾಗ್ತದೆ ರೀ, ಕುದ್ದು ಆರಿದ ಮೇಲೆ ಗಟ್ಟಿನೇ ಆಗ್ತಿರ್ತದೆ. ಅದಕ್ಕೆ ನೀರನ್ನು ಕರೆಕ್ಟಾಗಿ ನೋಡಿ ಹಾಕೋರಿ. ನೀರು ಹಾಕಿದ್ಮೇಲೆ ಉಪ್ಪು ಕಡಿಮೆ ಅನ್ಸಾತಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿರಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟೆ ಇನ್ನೊಂದು 2 ನಿಮಿಷ ಬೇಯಿಸ್ತೀನಿ. ನೋಡಿ, ಆ ಕಡಲೆ ಹಿಡ್ದಿಂದ ಗ್ರೇವಿ ಟೇಸ್ಟ್ನೂ ಚೆನ್ನಾಗಿ ಆಗ್ತದೆ ಮತ್ತು ಇದು ಇನ್ನೂ ಆರಿದ ಮೇಲೂ ಗಟ್ಟಿ ಆಗ್ತಿರ್ತದೆ. ಈಗ ಪಲ್ಯ ಅಂತೂ ಇದು ಬೇಯ್ದು ಕರೆಕ್ಟಾಗಿ ರೆಡಿ ಆಗಿದೆ ರೀ. ನೋಡಿ, ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಆಲೂ ಪಲ್ಯ ರೆಡಿ ಆಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲರದೆ ಇದು ನೀವು ಇದ್ರ ಜೊತೆ ಅಷ್ಟೇ ಅಲ್ಲ, ಚಪಾತಿ ಅನ್ನದ ಜೊತೆನೂ ತಿನ್ಬೋದು. ಇದನ್ನು ಸೈಡಿಗೆ ಇಡ್ತೀನಿ ರೀ ನಾನು. ನೋಡಿ, ಈಗ 10 ನಿಮಿಷ ಆಗಿದ್ರಿ. ನೋಡಿ, ಹಿಟ್ಟನ್ನು ಚೆಂದಂಗೆ ನೆಂದದ ರೀ. ಫಸ್ಟನ್ನೇ ಮೆತ್ತ ಕಲಿಸ್ಕೊಬಾರ್ದು ರೀ, ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ನಾನು ಈ ಉದ್ದಿನ ಬೇಳೆಯನ್ನು ಗೋಧಿ ಹಿಟ್ಟಿನಲ್ಲಿ ರುಬ್ಬಿ ಹಾಕಿ ಪೂರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಆಗಿರ್ತವೆ ರೀ. ಆ್ಯಕ್ಚುಲಿ ಎಣ್ಣೆ ಕರೋದದ ಹೆಂಗತ್ತೆ ಹೆಲ್ದಿ ಅಂತ ಅನ್ನೋಕೆ ಹೋಗ್ಬೇಡ್ರಿ. ಮನೆಯಲ್ಲಿ ಎಲ್ಲ ಗೋಧಿ ಹಿಟ್ಟು ಈ ಥರ ಮಾಡ್ರೆ ಏನು ಒಳ್ಳೆ ಎಣ್ಣೆಯಲ್ಲೇ ಕರೆದಿರ್ತೀವಲ್ಲ, ಅದೇನು ಹೆಲ್ದಿ ಆಗಿರೇ ಇರ್ತದೆ. ಯಾವಾಗಾರ ಒಮ್ಮೆ ನಾವೇನು ಡೈಲಿ ಅಂತೂ ಎಣ್ಣೆಯಲ್ಲಿ ತಿನ್ನಲ್ಲ, ಯಾವಾಗಾರ ಒಮ್ಮೆ ಡೀಪ್ ಫ್ರೈ ಮಾಡಿ ತಿಂದ್ರೂ ಏನಾಗಲ್ಲ. ನೋಡಿ, ಈ ರೀತಿ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಒಮ್ಮೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿದ್ದನ್ನು ಏನು ಮಾಡ್ತಾಯಿದ್ದೀನಿ, ನೀವು ಹಿಟ್ಟು ಹಚ್ಚಿನೂ ಲಟ್ಸ್ಕೋಬೋದು. ಅದನ್ನು ಚಪಾತಿ ತಗಡ ಮೇಲೆ ಒಂದು ಚೂರೇ ಎಣ್ಣೆ ಹಚ್ಚಿ ಲಟ್ಸ್ಕೊತೀನಿ ರೀ. ಆ ಹಿಟ್ಟು ಹಚ್ಚಿನೂ ಲಟ್ಟಿಸ್ಬೋದು. ಖರೆ ಅಲ್ಲಿ ಏನಾಗ್ತದೆ ರೀ, ಹಿಟ್ಟು ಹಚ್ಚಿ ಲಟ್ಸೋದ್ರಿಂದ ಎಣ್ಣೆಯಲ್ಲೆಲ್ಲ ಎಣ್ಣೆ ಹೊಗೆ ಆಡ್ತದೆ ರೀ ಆ ಒಣ ಹಿಟ್ಟದಿಂದ. ಅದಕ್ಕೆ ನಾನು ಸ್ವಲ್ಪನೇ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ಈ ಚಪಾತಿ ಮಾಡೋ ತಗಡ ಮೇಲೆ ಲಟ್ಟಿಸ್ಬಿಟ್ಟು ತೊಗೊಳತ್ತೀನಿ ರೀ. ಒಂದನ್ನು ಲಟ್ಟಿಸಿ ತೋರಿಸಿದ್ದೀನಿ, ಇನ್ನೊಂದನ್ನು ಲಟ್ಟಿಸಿದ್ದೀನಿ. ತುಂಬ ತೆಳುಗೂ ಲಟ್ಸಿಲ್ಲ, ತುಂಬ ದಪ್ಪನೂ ಲಟ್ಸಿಲ್ಲ, ಆ ರೀತಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇದಕ್ಕೂ ಏನು ತುಂಬ ಎಣ್ಣೆ ಹಚ್ಚಿ ಲಟ್ಸೋದು ಅಂದರೆ ಇದೇನು ಭಾಳ ಎಣ್ಣೆ ಹತ್ತಲ್ಲ ರೀ. ಒಂದು 2 ಬಟ್ಟಿಗೆ ಎಷ್ಟು ಎಣ್ಣೆ ಹತ್ತಲ್ಲ ಅಷ್ಟೇ ಹಚ್ಚಿರೂ ಇದನ್ನು ಆರಾಮಾಗಿ ಲಟ್ಸ್ಕೊಬೋದು. ಇಲ್ಲ ನಮ್ಗೆ ಬೇಡ, ನೀವು ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ ಅಂದ್ರೆ ಹಿಟ್ಟು ಹಚ್ಚಿ ಲಟ್ಸ್ಕೊರಿ. ನಿಮಗೆ ಯಾವ್ದು ಈಸಿನ ಆ ರೀತಿ ನೀವು ಇದನ್ನು ಮಾಡ್ಕೊರಿ. ಒಮ್ಮೆಲೆ ನೋಡಿರಿ, ಇಷ್ಟು ಪೂರಿಯನ್ನು ನಾನು ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ. ನೋಡಿ, ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ. ಅವಾಗ ಏನಾಗ್ತದೆ, ಒಂದು ಚೂರೂ ಎಣ್ಣೆ ಹಿಡಿಯೋದಿಲ್ಲ ರೀ. ಇಲ್ಲಿ ಸಕ್ಕರೆನೂ ಹಾಕಿಲ್ಲ. ಖರೆ ಪೂರಿ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ನೋಡಿ, ಆ ಉದ್ದಿನ ಬೇಳೆ ತರಿಯಾಗಿ ಗ್ರೈಂಡ್ ಮಾಡಿರ್ತೀವಲ್ಲ, ಅದು ತಿನ್ನುವಂದು ಬಾಯಾಗಿ ಸಿಗ್ತದೆ. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಇನ್ನೊಂದನ್ನು ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರತ್ತವ ನೋಡಿರಿ ಪೂರಿ. ಅದಕ್ಕೆ ಹೇಳ್ತೀನಿ, ಹಿಟ್ಟನ್ನು ಮೆತ್ತ ಕಲಿಸ್ಕೋಬೇಡ್ರಿ, ಗಟ್ಟಿಯಾಗಿಯೇ ಕಲಿಸ್ಕೊರಿ. 2 ಪುರಿಯನ್ನು ಕರೆದ್ಬಿಟ್ಟು ತೋರಿಸಿದ್ದೀನಿ ನಾನು. ನೋಡಿರಿ, ಈಗ ಲಟ್ಸಿರೋ ಎಲ್ಲ ಪುರಿಗಳನ್ನು ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಪ್ಲೇಟನ್ನು ಹಚ್ತೀನಿ ರೀ ನಾನು. ನೋಡಿ, ಆ ಆಲೂಗಡ್ಡೆ ಪಲ್ಯನೂ ತೊಗೊಂಡಿದ್ದೀನಿ. ಇದು ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದೆ ಮಾಡಿರುವ ಆಲೂಗಡ್ಡೆ ಪಲ್ಯ ರೀ ಇದು. ನೋಡಿ, ಪೂರಿಯನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನಿಂಬೆ ರಸನೂ ಇನ್ನೊಂದು ಸ್ವಲ್ಪ ಹುಳಿ ಇಷ್ಟ ಅನ್ನೋರು ತಿನ್ಬೋದು. ನೋಡಿರಿ, ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಪೂರಿ. ನೋಡಿರಿ, ನೀವು ಬೇರೆ ಬೇರೆ ಎಷ್ಟೋ ರೀತಿಯಲ್ಲಿ ಪೂರಿ ಮಾಡ್ಕೊಂಡಿರ್ತೀರಿ, ಆದರೆ ಈ ರೀತಿ ಉದ್ದಿನ ಬೇಳೆನ ರುಬ್ಬಿ ಹಾಕಿನೂ ಪೂರಿ ಮಾಡಿ ನೋಡಿರಿ. ಒಂದು ಚೂರೂ ಎಣ್ಣೆ ಹಿಡ್ದಿಲ್ಲ, ಮುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದವು. ಈ ರೀತಿ ಮಾಡಿ ನೀವೇನು ಮಾಡ್ಬೋದು, ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿರಿ, ಎಲ್ಲ ಪೂರಿನೂ ಅಷ್ಟು ಚೆನ್ನಾಗಿಯೇ ಬಂದವ್ರಿ. ನೀವು ಇವನ್ ಏನು ಮಾಡ್ಬೋದು, ಟೊಮ್ಯಾಟೊ ಇರಲಾರ್ದೇನೂ ಈ ಪಲ್ಯನ ಮಾಡ್ಬೋದು. ಆ ರೀತಿನೂ ಹೇಳಿದ್ರಿ. ನೀವು ಬರೀ ಆಮ್ಚೂರು ಪೌಡ್ರನ್ನ ಜಾಸ್ತಿ ಹಾಕಿದ್ರು ನಡೀತದೆ ರೀ. ನೋಡಿ, ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್